ಒಂದಿದೆ ದೊಡ್ಡ ಬೇಡಿಕೆ. ಸೊ ಅದನ್ನು ಕೂಡ ತಂದೆಯವರು ಪೂರ್ತಿ ಪ್ರಯತ್ನ ಮಾಡ್ತಾ ಇದ್ದಾರೆ CM ಅವ್ರ ಜೊತೆ. ಬಾಕಿವೆಲ್ಲ ನಾವು ಸಣ್ಣ ಪುಟ್ಟ ಹಳ್ಳಿಗಳಿಗೆ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡಿ ಅಲ್ಲಿ ಜನರಿಗೆ ನಾವು ಸ್ಪಂದನೆ ಮಾಡ್ತೀವಿ. ಇನ್ನು ಯಾವ್ಯಾವ ಯೋಜನೆಗಳು ಉಳಿದಿವೆ ಅಂತ ನಿಮ್ಮ ಲೆಕ್ಕಾಚಾರ ಪ್ರಕಾರದಲ್ಲಿ ಯಾವ ಯೋಜನೆ ದೊಡ್ಡ ಯೋಜನೆ ಯಾವುದು ಉಳಿದಿದೆ? ದೊಡ್ಡ ಯೋಜನೆ ಯೂಶಲಿ ಜಿಲ್ಲೆನೇ ಇದೆ ರೀ ಈ ಕಡೆ, ಯಾಕಂದರೆ ದೊಡ್ಡ ಜಿಲ್ಲೆ ಆಗುತ್ತೆ ಬೆಳಗಾವಿ. ನನಗೂ ಓಡಾಡಲಿಕ್ಕೆ ಫುಲ್ ಲಾಂಗ್ ಟ್ರಾವೆಲ್ ಆಗುತ್ತೆ. ಸೊ ಹಾಗಾಗಿ ಜನರಿಗೂ ಕೂಡ ತೊಂದರೆ ಆಗಬಾರ್ದು. ಸೊ ಆ ದೃಷ್ಟಿಯಿಂದ ನಾವು ಬೇಗನೆ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಚಿಕ್ಕೋಡಿ ತರುವಂತ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಹಲವಾರು ದಶಕಗಳ ಬೇಡಿಕೆ ಚಿಕ್ಕೋಡಿ ಜಿಲ್ಲೆ, ಗೋಕಾಕ್ ಜಿಲ್ಲೆ ಆಗಬೇಕು, ಬೈಲಹೊಂಗಲ ಜಿಲ್ಲೆ ಆಗಬೇಕು. ಈಗ ಚಿಕ್ಕೋಡಿ ಒಂದೇ ಜಿಲ್ಲೆ ಆದರೆ ಗೋಕಾಕದವರು ಜಿಲ್ಲೆ ಆಗಬೇಕು ಅವ್ರು ಅಂತಿದ್ದಾರೆ. ನಾರಾಜ್ ಆಗ್ತಾರೆ. ಹೌದು, ಡೆಫಿನೆಟ್ಲಿ. ಆದರೆ 3 ಭಾಗದಲ್ಲಿ ಆಗಬೇಕಂತ ಜನರ ಬೇಡಿಕೆ ಇದೆ. ಸೊ ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟು ನಿಮ್ಮ ಪೀರಿಯಡಲ್ಲಿ ಒಂದು ಕಂಪ್ಲೀಟ್ ಆದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಎಸ್, ಡೆಫಿನೆಟ್ಲಿ. ಆದರೆ ನಮಗೂ ಖುಷಿ ಗೋಟೂರು ಇದೆ, ಮಾಡ್ತಾ ಇದ್ದಾರೆ. ಪೋರ್ತೋಲನ ತುಂಬ್ತಾ ಇದ್ದಾರೆ. ಬಟ್ ಸ್ಟ್ರೆಚ್ ತುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ. ಬಟ್ ಅದನ್ನು ನಾವು ಅಧಿಕಾರಿಗೆ ರೆಗ್ಯುಲರ್ಲಿ ನಾನು ಮಾತಾಡ್ತೀನಿ ಅಧಿಕಾರಿಗಳ ಜೊತೆ. ಸೊ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯಾಗಿ ಬಾಂಡ್ ಮಾರ್ಕ್ಗಳನ್ನು ಹಾಕಿಲ್ಲ. ಹೀಗಾಗಿ ಈಗಾಗಲೇ ಏನು ಗುಂಡಿಗಳು ಸಹಿತ ಜಾಸ್ತಿಯಾಗಿ ಬೀಳ್ತಾ ಇದ್ದಾವೆ. ಮಳೆಗಾಲ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ. ಏನಾದರೂ ಕ್ರಮ ತೆಗೆದುಕೊಳ್ಳಿ. ಅದನ್ನೇ ಬೇಗ ಅಂತ ಹೇಳಿದ್ದೀನಿ. ಡೆಫಿನೆಟ್ಲಿ ಅಲ್ಲಿ ಏನಾದರೂ ಸೈನ್ಗಳು ಅಥವಾ ಹಾಕಲಿಕ್ಕೆ ನಾನು ತಿಳಿಸ್ತೀನಿ. ಸಂಸದರಾಗಿ 2 ವರ್ಷ ಮುಗೀತು. ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಿದ್ರಿ, ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ. ಯಾವ ರೀತಿ ನಡೀತಾ ಇದೆ? ಈಗಾಗಲೇ ಕೆಲವೊಂದು ದೊಡ್ಡ ಬೇಡಿಕೆಗಳಿದ್ದು ರೀ. ಅವಾಗ ಆರ್ಮಿಗಳಿಗೆ ಒಂದು ಕ್ಯಾಂಟೀನ್ ಬೇಕಾಗಿತ್ತು. ಸೊ ಅದನ್ನು ಕೂಡ ನಾವು ಡಿಫೆನ್ಸ್ ಮಿನಿಸ್ಟರ್ ಕೂಡ ನಮಗೆ ಅದನ್ನು ಒಪ್ಪಿಗೆ ಕೊಟ್ಟಿದ್ದಾರೆ.